ಸಂಸ್ಥೆಗಳಲ್ಲಿ ಸ್ಟಿಚಿಂಗ್ ವರ್ಕ್ ಮಾಡ್ತಾ ಇದ್ವಿ. ಫಸ್ಟ್ ಆಲ್ಟ್ರೇಷನ್ ವರ್ಕ್ ಇಂದ ಮತ್ತೆ ಹೊಸ ನ್ಯೂ ಸ್ಟಿಚ್ ಎಲ್ಲ ಮಾಡ್ತಾ ಇದ್ವಿ. ಈಗ ಮೆಷಿನ್ಸ್ ಎಲ್ಲ ಜಾಸ್ತಿ ಹಾಕಿ ಇನ್ನು ಬಿಸ್ನೆಸ್ ಇದು ಮಾಡ್ಬೇಕು ಅಂತ ನೋಡ್ತೀವಿ. ಸರ್ ಸಿದ್ದು ಅಂತ ಹೇಳಿ ನಂದಿನಿ ಪಾರ್ಲರ್ ಐತೆ. ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಅದ ಎಲ್ಲ ಇಂಪ್ರೂವ್ ಮಾಡ್ಬೇಕಂತ ಹೇಳಿ. ನಮ್ ಗುಲ್ಬರ್ಗ ಸರ್. ಗುಲ್ಬರ್ಗ ಒಂದು 6 ವರ್ಷ ಆಯ್ತದೆ. ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಸ್ಪೆಷಲ್ ಐಟಮ್ ಇದು ಮಾಡ್ಬೇಕಂತ ಹೇಳಿ ಆನ್ಲೈನ್ ಬಹಳ ಕಾಯಿಸದ. ರೊಟ್ಟಿ, ಸಜ್ಜೆ ರೊಟ್ಟಿ, ಶೇಂಗಾ ಹೋಳಿಗೆ ಇದ್ದ ನಮ್ದೆಲ್ಲ ಮಾಡ್ಬೇಕಂತ ಅವಶ್ಯಕ. ಇಂಪ್ರೂವ್ ಅಂತ ಇವಾಗ ನೀವೇನ್ ಹೇಳ್ತಾ ಇದ್ರು, ಈ ಹಿಂದೆ ಇದ್ದಂತ ಕೆಲವು ಫೈನಾನ್ಸ್ ಸಂಸ್ಥೆಗಳು ಸಹಿತ ನಮ್ಗೆ ಅವತ್ತು ಕೈ ಜೋಡಿಸಿದ್ರು. ಕೈ ಜೋಡಿಸಿದ್ದ ಸಹಾಯದಿಂದ ಇವತ್ತು ಇಂಪ್ರೂವ್ ನಾನು ಬಂದು ನಿಂತಿದ್ದೀನಿ. ಮುಂದೆನೂ ಸಹಿತ ಹೀಗೆ ನನಗಾದಂತ ಸಹಾಯ ಎಲ್ಲರಿಗೂ ಇಂಪ್ರೂವ್ ಇಂದನೂ ಆಗ್ಲಿ, ಇಂಪ್ರೆಸ್ ಆಗ್ಲಿ. ಬಿಸ್ನೆಸ್ ಅನ್ನೋದು ಯಾರು ಅರ್ಥ ಆದ್ರೆ ನಾನು ಗೆಲ್ಲಬಲ್ಲೆ ಅನ್ನೋದಕ್ಕೆ ಸೋತಿದ್ದೀನಿ. ಯಾಕೆ ಸೋತಿದ್ದೀನಿ ಅನ್ನೋ ಪ್ರಶ್ನೆ ಸೃಷ್ಟಿ ಆದ್ರೆ ಗೆಲುವು ಅನ್ನೋದು ಸರಾಗವಾಗಿ ಬರುತ್ತೆ. ಸೋಲು ಅನ್ನೋದು ಶಾಶ್ವತ ಅಲ್ಲ, ಗೆಲುವು ಯಾರಿಗೂ ಆಸ್ತಿನೂ ಅಲ್ಲ. ತುಂಬಾ ಸಂತೋಷ, ಬಹಳ ಒಳ್ಳೆ ಮಾತು ಹೇಳಿದ್ರು. ಹೋಮ್ ಇಂಟೀರಿಯರ್ಸ್ ಜೀರೋದಲ್ಲಿ ಸ್ಟಾರ್ಟ್ ಮಾಡಿರೋದು. ಸೂಪರ್. ಈಗ ಚೆನ್ನಾಗಿದೆ. ಈ ತರ ಪ್ಲೇನ್ ಬಾಲ್ಸ್ ನೋಡಿದ್ರೆ ನಿಮ್ಗೆ ಏನೋ ಬೇಜಾರಾಗುತ್ತೆ ಅಲ್ವಾ? ಏನ್ ಮಾಡ್ಸಿದ್ದಾರೆ ರಿಲೇಷನ್ ಯಾರು ಹೆಲ್ಪ್ ಮಾಡಲ್ಲ, ನಿನ್ನ ನಾವು ಸ್ವಲ್ಪ ಮೇಲೆ ವೆರಿ ನೈಸ್. ಈಗ ಪ್ರಾಬ್ಲಮ್ ಏನಂದ್ರೆ ಕಸ್ಟಮರ್ ಮಾರ್ನಿಂಗ್ ಈವ್ನಿಂಗ್ ಬಿಸ್ನೆಸ್ ಆಗ್ತಾ ಇದೆ, ಮಧ್ಯಾಹ್ನ ಬಿಸ್ನೆಸ್ ಆಗ್ತಾ ಇಲ್ಲ. ಸೊ ಆನ್ಲೈನ್ ಅಲ್ಲಿ ಕಸ್ಟಮರ್ನ ಹುಡುಕ್ತಾ ಇದ್ದೀನಿ. ಸೊ ನಾನು ಬಿಸ್ನೆಸ್ ನ ಡೆವಲಪ್ ಮಾಡಕ್ಕೆ ಮಧ್ಯಾಹ್ನ ಹೊತ್ತು. ಬಹಳ ಒಳ್ಳೆಯದು ಸರ್. ಓಕೆ, ನಾನು ಟ್ಯಾಟೂ ಆರ್ಟಿಸ್ಟ್. ವಾವ್. ಸೊ ಐ ಹ್ಯಾವ್ ಸ್ಟುಡಿಯೋ ಇದೆ. ಓಕೆ. ಸೊ ಮತ್ತೆ ಬಿಸ್ನೆಸ್ ಬಗ್ಗೆ ಅಂದ್ರೆ ಸ್ವಲ್ಪ ಕಸ್ಟಮರ್ಸ್ ಕಮ್ಮಿ ಇದ್ದಾರೆ ಇವಾಗ. ಸೊ ಅದನ್ನ ಆಡ್ಸ್ ಎಲ್ಲ ಹೊಡ್ಸ್ಬಿಟ್ಟು ಇದು ಮಾಡ್ಬೇಕು. ಸೂಪರ್. ಇವಾಗ ನಿಮ್ಗೆ ಹೇಳಿದ್ರೆ ನಾವು 4-5 ಜನ ಆಕ್ಚುಲಿ ನಮ್ ಕಡೆಯಿಂದ ಹೇಳಿದ್ರು. ಹೌದಾ? ಎಲ್ಲ ಕೇಳ್ತಿದ್ರು. ಸೂಪರ್ ಸೂಪರ್. ನಾವು ಮಾಡೋಣ. ನಾವು ನಿಮ್ಗೆ ಲೈವ್ ಆಗಿ ಎಕ್ಸಾಂಪಲ್ ನೋಡೋಣ. ನಮ್ಮ ಮನೇಲಿ ಟೈಲರಿಂಗ್ ಮಾಡ್ತಿದ್ದೀನಿ. ಇನ್ನು ಅಂಗಡಿ ಇಟ್ಟು ಶಾಪ್ ಇಟ್ಟು ಸ್ವಲ್ಪ ಬುಟಿಕ್ ತರ ಮಾಡೋಣ ಅಂತ ಒಂದು ಐಡಿಯಾ ಇದೆ. ನಾವಿಲ್ಲಿ ಎಂಬ್ರಾಯ್ಡಿಂಗ್ ಮೀಟಿಂಗ್ ಬಂದಿದ್ರಿಂದ ಎಷ್ಟೋ ವಿಷಯಗಳನ್ನ ನಾವು ಕಲ್ತ್ವಿ. ನಮ್ಮ ಅಂಗೈಯಲ್ಲೇ ಎಷ್ಟೋ ವಿಷಯಗಳನ್ನ ಇಟ್ಕೊಂಡು ಗೊತ್ತಿಲ್ಲಂಗೆ ಇದ್ವಿ ನಾವು. ನೀವು ಈ ಆನ್ಲೈನ್ ಮೂಲಕ ಫ್ರೀ ಆಗಿ ನಾವೇನೆಲ್ಲ ಅಡ್ವೈಸ್ ಕೊಡ್ಬೋದು, ಏನೆಲ್ಲ ಉಪಯೋಗ ಪಡ್ಕೊಬಹುದು ಅನ್ನೋದನ್ನ ಇಲ್ಲಿ ತಿಳ್ಕೊಂಡ್ವಿ. ತುಂಬಾ ಸಂತೋಷ ಆಯ್ತು. ಇನ್ನು ಮಿಕ್ಕಿರೋದು ಕೂಡ ಇದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ನಾವು ಕಲ್ತು ಮತ್ತೆ ನೀವು ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ನನ್ನ ಹೆಸರು ದೀಪಾ ಅಂತ. ನಮ್ದು ಹೊಸರೋಡ ಅಂಗಡಿ ಇದೆ, ಪ್ರಾವಿಷನ್ ಸ್ಟೋರ್ ನಮ್ದು ಮಾಡ್ತಾ ಇದ್ದೀವಿ. ನಮ್ಗೆ ತುಂಬಾ ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅಂಗಡಿ ನಮ್ದೇ ಓನ್ ಅಂಗಡಿ. ನಮ್ಗೆ ಬಿಸ್ನೆಸ್ ಚೆನ್ನಾಗಿ ಆಗ್ಬೇಕು ಅನ್ನೋದಕ್ಕೆ ಇದು ಬಂದಿದೆ. ಇಲ್ಲಿ ಐಡಿಯಾಸ್ ಕೊಟ್ಟರು, ತುಂಬಾ ಚೆನ್ನಾಗಿದೆ. ವಾಟ್ಸಪ್ ಇದೆಲ್ಲ ಹೇಳಿ ಹೇಗೆ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಹೇಳ್ಕೊಟ್ರು. ಅದು ನಮ್ಗೆ ಯೂಸ್ಫುಲ್ ಆಗಿದೆ. ಇದಕ್ಕೆ ಮೇಲೆ ನಾವು ಅದನ್ನ ಹೇಗೆ ಇಂಪ್ರೂವ್ ಆಗ್ಬೇಕು, ಯಾವ ತರ ಬೆಳಿಬೇಕು ಅನ್ನೋದು ನಮ್ಗೊಂದು ಕ್ಲಾಸ್ ಆಗಿದೆ. ಇದು ನಮ್ಗೆ ಇಷ್ಟ ಆಯ್ತು. ಇದರಿಂದ ನಮ್ಗೆ ಉಪಯೋಗ ಆಗುತ್ತೆ. ನನ್ನ ಹೆಸರು ಅಪ್ರಿಕಾ ಅಂತ. ನಾನು ಮನೇಲಿ ಟೈಲರಿಂಗ್ ಮಾಡ್ತಿದ್ದೀನಿ. ಅಕ್ಕ ಹೇಳಿದ್ರು ಅಂತ ಇವಾಗ ನೋಡೋಣ ಅಂತ ಬಂದೆ. ಇಲ್ಲಿ ನನಗೆ ಐಡಿಯಾ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ನಾವ್ ಏನಂದ್ರೆ ಇಂಟರ್ನೆಟ್ ಅಲ್ಲಿ ಹೆಂಗೆ ನಾವು ಬಿಸ್ನೆಸ್ ನ ಡೆವಲಪ್ ಮಾಡ್ಬೇಕು ಅನ್ನೋದು ಸ್ಕಿಲ್ಸ್ ಇದೆಲ್ಲ ಸ್ವಲ್ಪ ಹೇಳ್ಕೊಟ್ರು. ಇಷ್ಟ ಆಗಿದೆ. ನೆಕ್ಸ್ಟ್ ಟೈಮ್ ಬಂದು ಏನಂದ್ರೆ ಕಲ್ತ್ಕೊಳ್ಳೋಣ ಅಂತ ಇದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ ಬರಕ್ ಹೇಳಿದ್ದಾರೆ. ಅಂಡ್ ಸಪೋಸ್ ಏನಾದ್ರು ಬಂದು ನನ್ಗೆ ಯೂಸ್ ಆಯ್ತಂದ್ರೆ ಅದರಿಂದ ನಾನು ಇಂಪ್ರೂವ್ಮೆಂಟ್ ಆಗೋಣ. ಥ್ಯಾಂಕ್ ಯು. ಹೆಸರು ಮಂಜುಳ ಅಂತ. ನಾವು ರೈಟಿಂಗ್ ಶಾಪ್ ಇದ್ದೀವಿ. ಈಗ ಬಂದು ಫಂಕ್ಷನ್ ಬಂದು ತುಂಬಾ ಒಳ್ಳೇದಾಯ್ತು. ನನಗೆ ತುಂಬಾ ಖುಷಿ ಆಯ್ತು. ನನಗೆ ಅಷ್ಟೊಂದು ಡೆವಲಪ್ ಮಾಡ್ಕೊಂಡು ಅಷ್ಟು ಒಂದು ಇದ್ದಿರ್ಲಿಲ್ಲ. ಈಗ ಇಲ್ಲಿ ಬಂದ್ಮೇಲೆ ತುಂಬಾ ಅನುಕೂಲ ಆಯ್ತು ನನಗೆ. ಎಲ್ಲ ಫೋನಲ್ಲಿ ಎಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ರು ಸರ್. ತುಂಬಾ ಸಂತೋಷ ಅದರಿಂದ ಹೋಗ್ತಾ ಇದ್ದೀವಿ ಈಗ. ಸರ್, ನಾನು ಶ್ರೀನಿವಾಸ ಸ್ಟೋರ್ ಮಾಡಿದ ಶ್ರೀನಿವಾಸ್ ಎಂಬ ನಾನು
ಒಂದು ಫೈನಾನ್ಸ್ ಕಂಪನಿಯಲ್ಲಿ ನನಗೆ ಸಾಲವನ್ನು ನೀಡಿ ಮತ್ತೆ ನನ್ನ ಬಿಸ್ನೆಸ್ ಅನ್ನು ಹೇಗೆ ಡೆವಲಪ್ಮೆಂಟ್ ಮಾಡಬಹುದು ಹಾಗೂ ಮತ್ತೆ ಇವತ್ತಿನ ಟೆಕ್ನಾಲಜಿ ಪ್ರಕಾರ ಹೇಗೆ ನನ್ನ ಕಸ್ಟಮರ್ನ ನನ್ನ ಕಡೆಗೆ ಸೆಳೆದುಕೊಳ್ಳಬಹುದು ಮತ್ತೆ ಅದರಿಂದ ಲಾಭನ ಹೇಗೆ ಗಳಿಸಬಹುದು ಎನ್ನುವುದನ್ನು ತೋರಿಸಿಕೊಟ್ಟಂತಹ ಇನ್ಫ್ರೈಮ್ ಕಮಿಟಿಯ ಸದಸ್ಯರಿಗೂ ಇನ್ಫ್ರೈಮ್ಗೂ ನನ್ನ ಧನ್ಯವಾದಗಳು.